ಪ್ರೈಸ್ ದ ಲಾರ್ಡ್. ಪ್ರಭೇಸುನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ನಿಮ್ಮೆಲ್ಲರೂ ನೋಡಲು ನಾನು ಸಂತೋಷ ಉಳ್ಳವನಾಗಿದ್ದೀನಿ. ಈ ದಿನ ನಿಮ್ಮೊಂದಿಗೆ ಮಾತನಾಡಲು ದೇವರು ನನಗೆ ಕೊಟ್ಟಿರುವ ಪ್ರೇರಣೆ ಪಶ್ಚಾತ್ತಾಪ. ಏನಾಗಿದೆ ಪಶ್ಚಾತ್ತಾಪ? ವಚನ ಭಾಗವು ನಾವು ನೋಡುವುದಾದರೆ ಆದಿಕಾಂಡ 3ನೇ ಅಧ್ಯಾಯ ವಚನ 1, 2, 3, 4 ನಾವು ಧ್ಯಾನಿಸುವುದಾದರೆ, ದೇವರ ಪ್ರೀತಿಯನ್ನೇ ಅಲ್ಲಿ ಕಳೆದುಕೊಳ್ಳುತ್ತಾರೆ. ಆದಾಮ ಮತ್ತು ಏವ ದೇವರ ವಿರುದ್ಧ ಪಾಪ ಮಾಡಿ ದೇವರ ಪ್ರೀತಿ, ದೇವರ ಸತ್ಯ ಬಾಂಧವನ್ನು ಅಲ್ಲಿ ಅವರು ಕಳೆದುಕೊಂಡಾಗ, ಆದರೆ ದೇವರು ತನ್ನ ಮಕ್ಕಳು ನನ್ನಿಂದ ದೂರ ಸರಿದೆಂಬ ಕಾರಣದಿಂದ ಅವರಲ್ಲಿಗೆ ಕೈ ಬಿಡಲಿಲ್ಲ. ಇಂದಿನ ತನಕ, ಆದಿಕಾಂಡದಿಂದ ಇಂದಿನ ತನಕ ದೇವರು ತನ್ನ ಮಕ್ಕಳನ್ನು ತನ್ನ ಹತ್ರ ಸೆಳೆಯಲು ಸತತವಾಗಿ ಪ್ರಯತ್ನಿಸುತ್ತಾನೆ ಬಂದಿದ್ದಾರೆ. ನಾವು ಅದನ್ನು ನೋಡ್ಬೋದು ಪ್ರಿಯರೇ. ಆದರೆ ಜಗತ್ತಿನಲ್ಲಿ ಮನುಷ್ಯರು ಕೆಟ್ಟತನವು ಹೆಚ್ಚುತ್ತಲೇ ಇದ್ದುದರಿಂದ, ಅವರ ಮನದ ಆಲೋಚನೆಗಳು ಸದಾ ಕೆಟ್ಟದಾಗಿ ಇದ್ದುದರಿಂದ ದೇವರಾದ ಸರ್ವೇಶ್ವರ ಅಲ್ಲಿ ಜಲಪ್ರಳಯವನ್ನು ಬರಮಾಡ್ತಾರೆ. ಆ ಜಲಪ್ರಳಯದಿಂದ ಎಲ್ಲರೂ ಸರ್ವನಾಶ ಆಗ್ತಾರೆ. ಆದರೆ ಅವರನ್ನು ನಾಶ ಮಾಡುವ ಉದ್ದೇಶ ದೇವರದಾಗಿನೇ ಇರಲಿಲ್ಲ. ಪಾಪದ ಫಲವನ್ನು ಅಲ್ಲಿ ಅವರು ಅನುಭವಿಸಬೇಕಾಯಿತು ಪ್ರಿಯರೇ. ಆದರೆ ದೇವರ ಪ್ರೀತಿ ಅಲ್ಲಿಗೆ ನಿಂತು ಹೋಗಿನಿಲ್ಲ. ಅಲ್ಲಿ ದೇವರು ವಾಗ್ದಾನ ಮಾಡ್ತಾರೆ, ನಾನಿನ್ನೆಂದು ಜಲಪ್ರಳಯವನ್ನು ಸಂಪೂರ್ಣವಾಗಿ ಭೂಮಿಯನ್ನು ನಾಶ ಮಾಡುವಂಥ ಜಲಪ್ರಳಯವನ್ನು ನಾನು ಈ ಭೂಮಿ ಮೇಲೆ ಬರಗೊಳಿಸುವುದಿಲ್ಲ. ಇದು ನನ್ನ ಮತ್ತು ನಿನಗೆ ಒಡಂಬಡಿಕೆಯ ಸಂಕೇತವಾಗಿ ಆಕಾಶದಲ್ಲಿ ಒಂದು ಕಾಮನ ಬಿಲ್ಲನ್ನು ದೇವರು ಇಡುತ್ತಾರೆ. ಆ ಕಾಮನ ಬಿಲ್ಲನ್ನು ಇಟ್ಟು ನೋಡಿ, ಆಕಾಶದಲ್ಲಿ ಕಾಮನ ಬಿಲ್ಲು ಬರುವಾಗ ನಾನು ನಿಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಜ್ಞಾಪಿಸಿಕೊಂಡು ನಿಮ್ಮನ್ನು ರಕ್ಷಿಸ್ತೀನಿ, ನಿಮ್ಮನ್ನು ಕಾಪಾಡ್ತೀನಿ ಎಂದು ದೇವರು ವಾಗ್ದಾನ ಮಾಡುತ್ತಾರೆ. ಆದರೆ ನಾವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುತ್ತಲೇ ನಾವು ಸಾಗುತ್ತಾ ಇದ್ದೀವಿ ಇಲ್ಲಿ ತನಕ. ರೋಮನರು ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 1ರಿಂದ 18 ಗಂಟೆ ನಾವು ನೋಡುವುದಾದರೆ, ಸೃಷ್ಟಿಕರ್ತರಾದ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಸೃಷ್ಟಿ ವಸ್ತುಗಳನ್ನೇ ಅವರು ಆರಾಧಿಸಿ ಸೇವೆ ಸಲ್ಲಿಸಿ ತೊಡಗಿದರು. ಸೃಷ್ಟಿ ವಸ್ತುಗಳೆಂದರೆ ಅದರಲ್ಲಿ ಎಲ್ಲವೂ ಒಳಪಟ್ಟಿರುತ್ತದೆ. ಆಸ್ತಿ, ಅಂತಸ್ತು, ಹೆಂಡತಿ, ಮಕ್ಕಳು, ಕುಟುಂಬ, ಲೋಕದ ವಸ್ತು ಎಲ್ಲ, ಹೆಣ್ಣು, ಹೊನ್ನು, ಮಣ್ಣು, ಈ ಲೋಕದ ಆಸೆ ಆಮೋಷಗಳು ಎಲ್ಲವೂ ಅದರೊಳಗೆ ಸಂಬಂಧಪಟ್ಟಿರುತ್ತದೆ ಪ್ರಿಯರೇ. ಅವೆಲ್ಲವೂ ದೇವರೆಂಬೆಂದು ಅವರು ಭಾವಿಸಿ ಅದುಗಳಿಗೆ ಆರಾಧನೆ ಸಲ್ಲಿಸುವಾಗ ಸೃಷ್ಟಿಕರ್ತರಾದ ದೇವರು ಅದನ್ನು ನೋಡಿ ವ್ಯಥೆಪಡುತ್ತಾರೆ. ಆದರೆ ದೇವರ ಪ್ರೀತಿ ಅಲ್ಲಿಗೆ ನಿಂತು ಹೋಗೋದಿಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ ಎಂದು ದೇವರು ನಮ್ಮೆಲ್ಲರನ್ನು ಕರೆಯುತ್ತಾರೆ. ಮಾರ್ಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 14 ವಚನ 15ರಲ್ಲಿ ನೋಡುವುದಾದರೆ, ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯ ಸಮೀಪಿಸಿದೆ, ಪಶ್ಚಾತ್ತಾಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಬಿಡು ಎಂದು ದೇವರು ನಮ್ಮನ್ನು ಕರೆಯುತ್ತಾರೆ ಪ್ರಿಯರೇ. ಆದರೆ ನಾವು ಪಾಪ ಮಾಡುತ್ತಲೇ, ದೇವರಿಂದ ದೂರ ಸರಿಯುತ್ತಲೇ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುತ್ತಲೇ ನಾವು ಸಾಗುತ್ತಾ ಇದ್ದೀವಿ. ಯೋಹಾನನು ಯೇಸು ಸ್ವಾಮಿ ಮುಂದಾಲುತವಾಗಿ ಬಂದು ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖನಾಗು, ದೇವರಿಗೆ ಅಭಿಮುಖನಾಗು ಎಂಬು ದೇವರು ಆತನ ಮೂಲಕ ನಮ್ಮೆಲ್ಲರಿಗೂ ಕರೆದರು. ಆದರೆ ನಾವು ಆ ಕರೆಗೆ ಕಿವಿಗೊಡದೆ ಇಂದಿನ ತನಕ ನಮ್ಮದೇ ಯೋಚನೆ, ನಮ್ಮದೇ ಆಲೋಚನೆ, ನಮ್ಮದೇ ಇಚ್ಛೆ ಪ್ರಕಾರ ನಾವು ಜೀವಿಸ್ತಾ ಸಾಗಿದ್ದೀವಿ ಪ್ರಿಯರೇ. ಅದರಿಂದ ಈ ಸಮಯದಲ್ಲಿ ದೇವರಿಗೆ ನಮ್ಮೆಲ್ಲ ಪಾಪಗಳನ್ನು ಸರೆಂಡರ್ ಮಾಡುತ್ತಾ, ದೇವರು ಪ್ರೀತಿ ಕರುಣೆ ಇಂದಿನ ತನಕ ನಮ್ಮ ಮೇಲೆ ಅಪಾರವಾಗಿದೆ. ಮತ್ತಾಯನ ಸುವಾರ್ತೆ 1 ವಾಕ್ಯ 21ರಲ್ಲಿ ನಾವು ನೋಡುವುದಾದರೆ, ಏಕೆಂದರೆ ಇವರಿಂದ ಅಲ್ಲದೆ ನಮಗೆ ಪಾಪ ವಿಮೋಚನೆ ಯಾರಿಂದಲೇ ಇಲ್ಲ, ಯೇಸು ಕ್ರಿಸ್ತನಿಂದ ಮಾತ್ರ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತದೆ. ನಾವು ಪರಿಶುದ್ಧರ ಕಾರ್ಯಗಳ ಹಬ್ಬದಲ್ಲಿ 4ನೇ ಅಧ್ಯಾಯ 12ನೇ ವಚನದಲ್ಲಿ, ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ, ಇವರ ನಾಮವನ್ನು ಬಿಟ್ಟರೆ ಈ ದಾರಿಯಲ್ಲಿ ಬೇರೆ ಯಾವ ನಾಮದಿಂದಲೂ ನಾವು ರಕ್ಷಣೆ ಹೊಂದುವಂತಿಲ್ಲೆಂಬ ವಾಗ್ದಾನಗಳನ್ನು ದೇವರು ಕೊಡುತ್ತಲೇ ಬಂದಿದ್ದಾರೆ ಇಲ್ಲಿ ತನಕ. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಜನಿಸಿ ನಮಗೋಸ್ಕರ ಶಿಲುಬೆಯಲ್ಲಿ ಪಾಡುಪಟ್ಟು ಕಲ್ವಾರಿ ಬೆಟ್ಟದಲ್ಲಿ ನಮಗಾಗಿ ಪ್ರಾಣಾರ್ಪಣೆ ಮಾಡಿ ಸತ್ತು 3ನೇ ದಿನ ಎದ್ದು ಬಂದು ಸ್ವರ್ಗಕ್ಕೆ ಹೋಗಿ ಪರಲೋಕದಲ್ಲಿ ಕುಳಿತುಕೊಂಡು ನಮಗಾಗಿ ತನ್ನ ಮಕ್ಕಳಿಗಾಗಿ ಭಿನ್ನಯಿಸುತ್ತಿದ್ದಾರೆ ಪ್ರಿಯರೇ. ಈ ಸತ್ಯವನ್ನು ನಾವು ಮರೆಯಬಾರದು.
ಆ ವಾಗ್ದಾನಕ್ಕಾಗಿ ನಾವು ದಾಹಗೊಳ್ಳಬೇಕು. ನಮ್ಮ ಪಾಪಕ್ಕಾಗಿ ನಾವು ಪಶ್ಚಾತ್ತಾಪಟ್ಟು ದೇವರ ಬಳಿಗೆ ಹಿಂತಿರುಗಬೇಕೆಂದು ಯೇಸು ಸ್ವಾಮಿ ಈ ವಚನ ಮೂಲಕ ನಮ್ಮೆಲ್ಲರನ್ನು ಕರೀತಿದ್ದಾರೆ. ಪ್ರಿಯರೇ, ಒಂದು ಕ್ಷಣ ನಾವು ಕಣ್ಣುಗಳನ್ನು ಮುಚ್ಚೋಣ. ದೇವರೇ, ನಾವು ಪರಲೋಕ ತಂದೆಗೂ ಭೂಲೋಕ ತಂದೆಗೂ ವಿರುದ್ಧವಾಗಿ ಪಾಪ ಮಾಡಿದ್ದೀನಿ. ನಿನ್ನ ಮಗನೆನಿಸಿಕೊಳ್ಳೋ ಯೋಗ್ಯತೆ ನನಗಿಲ್ಲೆಂದು ದುಂದುಗಾರ ಮಗನಂತೆ ನಾನು ಎಷ್ಟೋ ಸತಿ ತಪ್ಪಿ ಹೋಗಿದ್ದೀನಿ. ಎಷ್ಟೋ ಸತಿ ಸ್ವಾಮಿ ನಿಮ್ಮಿಂದ ಅಗಲಿ ಹೋಗಿದ್ದೀನಿ. ಆದರೆ ನಿಮ್ಮ ಪ್ರೀತಿ ಅಲ್ಲೇ ನಿಂತು ಹೋಗದೆ ಇಲ್ಲಿ ತನಕ ನನ್ನ ಕೈ ಹಿಡಿದು ಕರೆ ಹಿಡಿದು ನಡೆಸಿದೆ ಸ್ವಾಮಿ. ಅದಕ್ಕಾಗಿ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾನು ಮಾಡಿದ ಪಾಪಗಳು ಎಲ್ಲವನ್ನು ಈ ಸಮಯದಲ್ಲಿ ಸರೆಂಡರ್ ಮಾಡ್ತಾ ದೇವರ ಕರೆಗಳು ಒಪ್ಪಿಸಿಕೊಡೋಣ. ಮಾರ್ಕ 11ನೇ ಅಧ್ಯಾಯ 24-25 ವಚನಕ್ಕೆ ನಾವು ಸಂಪೂರ್ಣವಾಗಿ ದೇವರಿಗೆ ಸರೆಂಡರ್ ಮಾಡೋಣ. ನಾವು ಪ್ರಾರ್ಥಿಸುವಾಗ ಏನೆಲ್ಲ ಬೇಡ್ತೀವೋ ಅದೆಲ್ಲ ಪಡೆದಾಯ್ತೆಂಬುದು ಬೇಡವಾದರೆ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ ಎಂಬುದು ಈ ಸಮಯದಲ್ಲಿ ನಾವು ಸಮರ್ಪಣೆ ಮಾಡ್ತಾ, ಯಾರ ಮನಸ್ಸಿಗಾದರೂ ನಾವು ನೋವುಂಟು ಮಾಡಿದರೆ, ನೀನು ಪ್ರಾರ್ಥನೆ ಮಾಡುವಾಗ ಯಾರಿಗಾರು ನೋವುಂಟು ಮಾಡಿದರೆ ಅದನ್ನು ಕ್ಷಮಿಸಿಬಿಡು. ಆಗ ಸ್ವರ್ಗದಲ್ಲಿರುವ ತಂದೆ ಎಲ್ಲವನ್ನು ನಿನ್ನ ಪಾಪಗಳು ಕ್ಷಮಿಸಲ್ಪಡ ವಾಗ್ದಾನಕ್ಕೆ ಒಪ್ಪಿಸಿಕೊಡ್ತಾ ಈ ಸಮಯದಲ್ಲಿ ಪ್ರಭು ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.